ಹಾಯ್ ಸರ್, ಒಂದ್ ವಿಡಿಯೋ ನೋಡಿದ್ವಿ. ಈಗ ಹೇಗಿದ್ದೀರಿ ಸರ್? ಬಿದ್ದಿದ್ರಿ ಅಂತ. ಎಸ್ ಸರ್ ಅದು ಲಾಸ್ಟ್ ಶೂಟ್ ಮಾಡೋವಾಗ ಬಿದ್ದಿದ್ದು. ಈಗ ಪರವಾಗಿಲ್ಲ ಸರ್, ಒಂದ್ ಸ್ವಲ್ಪ ಚೇತರಿಸ್ಕೊಂಡು ಆರಾಮಾಗಿ ಇದೀವಿ. ಹೌದು ಸರ್, ಯಾವತ್ತಾಗಿದ್ದ ವಿಷಯ ಇದು? ಸರ್ ಇದು ಲಾಸ್ಟ್ ಮಂತ್ ಅಲ್ಲಿ ಆಗಿದ್ ನಾವು ಶೂಟ್ ಹೋದಾಗ. ಓಕೆ. ಮೈಸೂರ್ ಕಾಲೇಜಲ್ಲಿ ಒಂದು ಫೈಟ್ ಸೀಕ್ವೆಲ್ ಮಾಡ್ತಿರ್ಬೇಕಾದ್ರೆ ಅದು ರಿಯಲಿಸ್ಟಿಕ್ ಫೈಟ್ ಇತ್ತು ಸರ್. ಸಿಂಗಲ್ ಟೇಕ್ ಅಲ್ಲಿ ಕಂಪ್ಲೀಟ್ ಫೈಟ್ ನ ಮಾಡಿರೋದು. ಓಕೆ ಓಕೆ. ಮಾಡೋವಾಗ ಅದು ಕೆಳಗಡೆ ಬಿದ್ದಿದೆ ಸರ್. ಅದು ರೋಪ್ ಕಿ ಪಾತ್ರದ ಏನ ಇರ್ಲಿಲ್ಲ ಸರ್? ಸರ್ ಇರ್ಲಿಲ್ಲ, ನಾವು ಆದಷ್ಟು ವಿತೌಟ್ ರೋಪ್ ನ್ಯಾಚುರಲ್ ಆಗಿ ಹೋಗ್ಬೇಕು ಅಂತ ಅನ್ಕೊಂಡ್ವಿ. ಆಗ ಅದು ಒಂದ್ ಸ್ವಲ್ಪ ಬಿಲ್ಡಿಂಗು ಹಳೇದಾಗಿರೋದ್ರಿಂದ ಒಂದ್ ಸ್ವಲ್ಪ ಅದು ಸಿಮೆಂಟ್ ಏನೋ ಒಂದು ಬ್ರೇಕ್ ಆಗಿ ಅಲ್ಲಿ ಮೇಲಿಂದ ಬಿದ್ದಿದೆ ಸರ್. ಅದು ಯಾರು ಸರ್ ಫೈಟ್ ಮಾಸ್ಟರ್? ಸರ್ ಫೈಟ್ ಮಾಸ್ಟರ್ ಬಂದು ಮಾಸ್ಮಾದ್ ಅವರು ಫೈಟ್ ಮಾಸ್ಟರ್. ಈಗೆಲ್ಲ ಆರಾಮಿದೆ ಸರ್, ಏನ್ ತೊಂದರೆ ಆಗಿಲ್ಲ? ಸರ್ ಏನ್ ತೊಂದರೆ ಇಲ್ಲ, ಒಂದ್ ಸ್ವಲ್ಪ ಪೇನ್ ಇತ್ತು, ಬಟ್ ವಿ ಹ್ಯಾವ್ ರಿಕವರ್ಡ್ ಫ್ರಮ್ ಇಟ್. ಅದು ಒಂದ್ ತಿಂಗಳು ಆಯ್ತು ಆಲ್ಮೋಸ್ಟ್. ಸೊ ಹಂಗಿತ್ತು. ಬಟ್ ಆ ಟೈಮಲ್ಲಿ ಅದನ್ನ ಇಟ್ಕೊಂಡು ಪ್ರಮೋಟ್ ಮಾಡೋದು ಒಳ್ಳೇದಲ್ಲ ಅಂತ ಅನ್ಕೊಂಡು. ಈ ವಿಡಿಯೋ ಹೆಂಗೆ ಹೊರ ಬಂತು ಗೊತ್ತಾ ಸರ್? ನಮ್ಗೊಂದು ವಿಡಿಯೋ ಸಿಕ್ತು, ಹಂಗಾಗಿ ನಿಮ್ಗೆ ಕೇಳಿದೆ ಸರ್. ಪ್ರಾಬಬ್ಲಿ ನಿಮ್ಗೆ ಈಗ ಪೋಸ್ಟ್ ಪ್ರೊಡಕ್ಷನ್ ನಡೀತಾ ಇದೆ, ಅಲ್ಲಿ ಎಡಿಟಿಂಗ್ ಆಫೀಸರ್ ಅಥವಾ DA ಇಂದ ಏನಾದ್ರು ಬಂದಿರಬಹುದು ಅಂತ ಅನ್ಕೊಂತೀನಿ ಸರ್ ನಾನು. ಹೌದಾ ಸರ್? ಓಕೆ ಓಕೆ. ಬಟ್ ನೀವು ಸೇಫ್ ಆಗಿರೋದು ಮುಖ್ಯ, ಹುಷಾರಿದ್ದೀರಲ್ವಾ? ಏನ್ ತೊಂದರೆ ಇಲ್ವಲ್ಲ? ಥ್ಯಾಂಕ್ ಯು ಸೋ ಮಚ್ ಸರ್. ನ್ಯೂಸ್ ಫಸ್ಟ್ ನಂಗೆ ಸಿಕ್ಕಾಪಟ್ಟೆ ಇಷ್ಟ, ಅದೇ ಕಾರಣಕ್ಕೆ ಎಲ್ಲದಕ್ಕೂ ವಿಚಾರಿಸ್ಕೊಂತೀರ ತಾವು. ಎಸ್ ಸರ್, ಥ್ಯಾಂಕ್ ಯು. ಆಗ್ಲಿ ಸರ್, ಒಳ್ಳೆ ರೀತಿಯಿಂದ ಸಿಗೋಣ. ಎಸ್ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.